ಡಿಕೆಸಿಎಂ ಅಧಿಕೃತ ಘೋಷಣೆಗೆ ಇನ್ನೇನು ಕೌಂಟ್ ಡೌನ್ ಆರಂಭ ಆಗಿದೆ. ಕೆಲವು ಕ್ಷಣದಲ್ಲಿ ಕಾಂಗ್ರೆಸ್ ಶಾಸಕಾಂಗ ಸಭೆ ಕೂಡ. ವಿಧಾನಸೌಧಕ್ಕೆ ಭಾವಿ ಸಿಎಂ ಡಿಕೆಶಿ ಆಗಮಿಸಲಿದ್ದಾರೆ. ಫುಲ್ ಜೋಶ್ನಲ್ಲಿರುವಂತಹ ಡಿಕೆ ಶಿವಕುಮಾರ್ ಕೈಮುಗಿತಲೇ ಶಕ್ತಿ ಕೇಂದ್ರಕ್ಕೆ ಡಿಕೆ ಎಂಟ್ರಿ ಕೊಡ್ತಾ ಇರುವಂತೆ ಉತ್ತರ ದ್ವಾರದ ಮೂಲಕ ಇನ್ನೇನು ಕೆಲವು ಕ್ಷಣಗಳು ಮಾತ್ರ ಬಾಕಿ ಇದೆ. ಕೌಂಟ್ ಡೌನ್ ರೆಡಿ ಆಗಿದೆ. ಶಾಸಕಾಂಗ ಸಭೆ ವಿಧಾನಸೌಧಕ್ಕೆ ಭಾವಿ ಸಿಎಂ ಡಿಕೆಶಿ ಆಗಮಿಸ್ತಾ ಇರುವಂತದ್ದು. ಫುಲ್ ಜೋಶ್ನಲ್ಲಿರುವಂತಹ ಡಿಕೆ ಶಿವಕುಮಾರ್ ಕೈಮುಗಿತಲೇ ಶಕ್ತಿ ಕೇಂದ್ರಕ್ಕೆ ಡಿಕೆಶಿ ಎಂಟ್ರಿ ಕೊಡ್ತಾ ಇದ್ದಾರೆ. ಉತ್ತರ ದ್ವಾರದ ಮೂಲಕ ಶಕ್ತಿ ಕೇಂದ್ರಕ್ಕೆ ಪ್ರವೇಶ ಮಾಡಿದ್ದಾರೆ ಡಿಕೆಶಿ. ಡಿಕೆ ಶಿವಕುಮಾರ್ ನಮಸ್ಕಾರಗಳ ಸುರಿಮಳೆ. ಡಿಕೆ ಸಿಎಂ ಅಧಿಕೃತ ಘೋಷಣೆಗೆ ಕೌಂಟ್ ಡೌನ್ ಶುರುವಾಗಿದೆ. ಸಿಎಲ್ಪಿ ಸಭೆಯ ಕ್ಷಣದ ಮಾಹಿತಿ ನಿಮ್ಮ ಅಶ್ವವೇಗ ನ್ಯೂಸ್ನಲ್ಲಿ. ಸಿಎಲ್ಪಿ ಮೀಟಿಂಗ್ನಲ್ಲಿ ಡಿಕೆ ಶಿವಕುಮಾರ್ ಹೆಸರು ಘೋಷಣೆ. ಸಿಎಲ್ಪಿ ಸಭೆಗೆ ಇದೀಗ ಕ್ಷಣಗಣನೆ ಆರಂಭ ಆಗಿರುವಂತದ್ದು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸಿಎಲ್ಪಿ ಮೀಟಿಂಗ್ ಕೂಡ ಆರಂಭ ಆಗುತ್ತೆ. ಕೈಮುಗಿತಲೇ ಶಕ್ತಿ ಕೇಂದ್ರಕ್ಕೆ ಡಿಕೆ ಶಿವಕುಮಾರ್ ಎಂಟ್ರಿ ಕೊಟ್ಟಿದ್ದಾರೆ. ಡಿಕೆಶಿಯ ಬಹುದಿನಗಳ ಕನಸು ನನಸಾಗುವಂತಹ ಒಂದು ಸಮಯ ಬಂದೇ ಬಿಟ್ಟಿದೆ. ಫುಲ್ ಜೋಶ್ನಲ್ಲಿದ್ದಾರೆ ಡಿಕೆ ಶಿವಕುಮಾರ್. ಕೈಮುಗಿತಲೇ ಶಕ್ತಿ ಕೇಂದ್ರಕ್ಕೆ ಎಂಟ್ರಿ ಕೊಟ್ಟಿರುವಂತದ್ದು. ಉತ್ತರ ದ್ವಾರದ ಮೂಲಕ ಪ್ರವೇಶವನ್ನ ಮಾಡಿದ್ದಾರೆ. ಡಿಕೆ ಶಿವಕುಮಾರ್ಗೆ ನಮಸ್ಕಾರಗಳ ಸುರಿಮಳೆಗಳು ಕೂಡ. ಕೆಲವೇ ಕ್ಷಣಗಳಲ್ಲಿ ಕಾಂಗ್ರೆಸ್ ಶಾಸಕಾಂಗ ಸಭೆ ಕೂಡ ಆರಂಭ ಆಗಲಿದೆ. ವಿಧಾನಸೌಧಕ್ಕೆ ಭಾವಿ ಸಿಎಂ ಡಿಕೆಶಿ ಆಗಮಿಸ್ತಾ ಇರುವುದು. ಫುಲ್ ಜೋಶ್ನಲ್ಲಿದ್ದಾರೆ ಡಿಕೆ ಶಿವಕುಮಾರ್. ಅಧಿಕೃತ ಘೋಷಣೆಗೆ ಇನ್ನೇನು ಕೌಂಟ್ ಡೌನ್ ಆರಂಭ ಆಗಿರುವಂಥದ್ದು. ಸಿಎಲ್ಪಿ ಸಭೆಯ ಕ್ಷಣದ ಮಾಹಿತಿ. ಡಿಕೆ ಸಿಎಂ ಅಧಿಕೃತ ಘೋಷಣೆ ಈ ಒಂದು ಸಿಎಲ್ಪಿ ಸಭೆಯಲ್ಲಿ. ಒಂದ್ ಕಡೆ ಜೋಶ್ನಲ್ಲಿದ್ದಾರೆ ಡಿಕೆ ಶಿವಕುಮಾರ್, ಮತ್ತೊಂದು ಕಡೆ ಸಿದ್ದರಾಮಯ್ಯ ಪವರ್ ಸ್ಟ್ರೋಕ್ ಆಗಿ ಒಂದ್ ರೀತಿಯಾಗಿ ಪ್ಲಾನಿಂಗ್ಸ್ ಅನ್ನ ಮಾಡ್ತಾ ಇದ್ದಾರೆ ಅನ್ನುವಂತಹ ಮಾತುಗಳು ರಾಜಕೀಯ ವಲಯದಲ್ಲಿ ಕೇಳ್ಬರ್ತಾ ಇರುವಂತದ್ದು. ಅಂದ್ರೆ ಡಿಕೆಶಿ ಪಟಕೇನು ಏರ್ತಾರೆ, ಆದ್ರೆ ಎಲ್ಲ ಆಗು ಹೋಗುಗಳು ಕೂಡ ಏನೇ ನಡೆದ್ರೂ ಕೂಡ ಸಿಎಂ ಸಿದ್ದರಾಮಯ್ಯನವರ ಗಮನಕ್ಕೆ ಬಂದೇ ಆಗಬೇಕು ಅನ್ನುವಂಥದ್ದು ಒಂದು ಕಡೆ. ಮತ್ತೊಂದು ಮಹತ್ತರ ವಿಚಾರ ಏನಪ್ಪಾ ಅಂತ ಹೇಳಿದ್ರೆ, ಡಿಸಿಎಂ ಪಟ್ಟವನ್ನ ಯಾರು ಅಲಂಕರಿಸ್ತಾರೆ ಅನ್ನುವಂಥ ಚರ್ಚೆಗಳು ಸಾಕಷ್ಟು ಆಗ್ತಾ ಇದೆ. ಈಗ 2 ದಿನದಿಂದನೂ ಕೂಡ ಒಂದು ಕಡೆ ಲಕ್ಷ್ಮೀ ಹೆಬ್ಬಾಳ್ಕರ್ ಫ್ಯಾನ್ಸು ಲಕ್ಷ್ಮೀ ಹೆಬ್ಬಾಳ್ಕರ್ರೇ ಡಿಸಿಎಂ ಆಗ್ತಾರೆ ಅನ್ನುವಂಥದ್ದನ್ನ ಆ ಒಂದು ಬ್ಯಾನರ್ನ ರೆಡಿ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಹರಿಬಿಟ್ಟಿದ್ದಾರೆ. ಅದು ಎಲ್ಲ ಕಡೆ ವೈರಲ್ ಕೂಡ ಆಗ್ತಾ ಇದೆ. ಮತ್ತೊಂದು ಕಡೆ ಸಿಎಲ್ಪಿ ಸಭೆಯಲ್ಲಿ ಈ ಎಲ್ಲ ವಿಚಾರಗಳ ಬಗ್ಗೆ ಕೂಡ ಚರ್ಚೆ ಆಗುವಂತಹ ಸಾಧ್ಯತೆಗಳು ಮೇಲಿ ಅಂದರೆ ಡಿಸಿಎಂ ವಿಚಾರಗಳು. ಒಂದು ಕಡೆ ಹೈಕಮಾಂಡ್ ಇಬ್ಬರನ್ನ ಸೂಚಿಸಿದರೆ ಡಿಕೆ ಶಿವಕುಮಾರ್ ಒಬ್ಬರೇ ಸಾಕು ಅಂತಿದ್ದಾರೆ. ಮತ್ತೊಂದು ಕಡೆ ಸಿದ್ದರಾಮಯ್ಯ 4 ಜನ ಬೇಕು ಅಂತಿದ್ದಾರೆ. ಈ ವಿಚಾರ ಕೂಡ ಮುನ್ನೆಲೆಗೆ ಬರುವಂತಹ ಸಾಧ್ಯತೆ ಇದೆ. ಮತ್ತು ಡಿಕೆಶಿ ಜೊತೆಗೆ 10 ಜನ ಸಚಿವರು ಕೂಡ 10 ರಿಂದ 12 ಜನ ಸಚಿವರು ಕೂಡ ಪ್ರಮಾಣ ವಚನವನ್ನ ಸ್ವೀಕರಿಸುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಇದೆ. ಅವರ ಒಂದು ಲಿಸ್ಟ್ ಕೂಡ ರೆಡಿ ಆಗಿದೆ. ಮತ್ತೆ ಇನ್ನೊಂದು ಏನಪ್ಪಾ ಅಂತ ಹೇಳಿದ್ರೆ, ಜಿ ಪರಮೇಶ್ವರ್ ಹಾಗೆ ಖರ್ಗೆ ಅವರ ಹೆಸರು ಕೇಳಿ ಬರ್ತಾ ಇತ್ತು. ಯಾಕಾಗಿ ಇವತ್ತು ರೀಸನ್ಸ್ ಕೂಡ ಹೇಳ್ತಾ ಇದ್ರು ಸಿದ್ದರಾಮಯ್ಯ. ಇನ್ ಕೇಸ್ ನಾನು ಪಟ್ಟದಿಂದ ಇಳಿದ್ರೂ ಪರವಾಗಿಲ್ಲ, ಆದರೆ ಆ ಪಟ್ಟ ಡಿಕೆಶಿಗೆ ಸಿಗಬಾರ್ದು, ಜಿ ಪರಮೇಶ್ವರ್ಗೆ ಅಥವಾ ಖರ್ಗೆ ಅವರಿಗೆ ಕೊಡಬೇಕು ಅನ್ನುವಂಥದ್ದು ಫಸ್ಟ್ ಇತ್ತು. ಬಟ್ ಈಗ ಎಲ್ಲವೂ ಕೂಡ ಫೈನಲೈಸ್ ಆಗಿದೆ. ಡಿಕೆ ಶಿವಕುಮಾರ್ ಸಿಎಂ ಅಂತ ಘೋಷಣೆ ಮಾಡೋದಕ್ಕೆ ಇನ್ನೇನು ಕ್ಷಣ ಗಣನೆ ಆರಂಭ ಆಗಿರುವಂಥದ್ದು. ವಿಧಾನಸೌಧದ ಧಾವಿಸ್ತಾ ಇದ್ದಾರೆ ಡಿಕೆ ಶಿವಕುಮಾರ್. ಕೈ ಮುಗಿತಲೇ ಶಕ್ತಿ ಕೇಂದ್ರಕ್ಕೆ ಡಿಕೆಶಿ ಎಂಟ್ರಿ ಕೊಟ್ಟಿದ್ದಾರೆ. ಫುಲ್ ಜೋಶ್ನಲ್ಲಿದ್ದಾರೆ ಡಿಕೆ ಶಿವಕುಮಾರ್. ಡಿಕೆ ಶಿವಕುಮಾರ್ಗೆ ನಮಸ್ಕಾರಗಳ ಸುರಿಮಳೆಗಳು. ಉತ್ತರ ದ್ವಾರದ ಮೂಲಕ ಶಕ್ತಿ ಕೇಂದ್ರಕ್ಕೆ ಪ್ರವೇಶವನ್ನು ಮಾಡುವುದು. ಡಿಸಿಎಂ ಆ ಗೊಂದಲ ಕೂಡ ಮತ್ತೊಂದು ಕಡೆ ಇರುವಂಥದ್ದು. ಎಲ್ಲವೂ ಕೂಡ ಈ ಒಂದು ಸಿಎಲ್ಪಿ ಸಭೆಯಲ್ಲಿ ಅಧಿಕೃತವಾಗಿ ಘೋಷಣೆ ಆಗಲಿದೆ. ಮತ್ತೆ 10 ರಿಂದ 12 ಜನ ಶಾಸಕರ ಹೆಸರುಗಳು ಕೂಡ ಯಾರೆಲ್ಲ ಫೈನಲೈಸ್ ಆಗ್ತಾರೆ ಅನ್ನುವಂಥವರು. ಡಿಕೆ ಸಿಎಂ ಅಧಿಕೃತ ಘೋಷಣೆಗೆ ಇದೀಗ ಕೌಂಟ್ ಡೌನ್ ಶುರುವಾಗಿರುವಂಥದ್ದು. ಸಿಎಲ್ಪಿ ಸಭೆಯಲ್ಲಿ ಎಲ್ಲವೂ ಕೂಡ ಫೈನಲೈಸ್ ಆಗತ್ತೆ. ಅಂದರೆ ಒಂದು ಕಡೆ ಪ್ಲಾನಿಂಗ್ಸ್ ಅನ್ನ ಮಾಡಲಾಗ್ತಾ ಇತ್ತು. ಸಿಎಲ್ಪಿ ಸಭೆಯಲ್ಲಿ ಯಾವೆಲ್ಲ ವಿಚಾರಗಳ ಬಗ್ಗೆ ಚರ್ಚೆ ಆಗಬೇಕು, ಯಾವೆಲ್ಲ ಫೈನಲೈಸ್ ಆಗಬೇಕು ಅಂತ ಹೇಳಿಬಿಟ್ಟು
ಸಿಎಂ ಆಯ್ಕೆ ಬಗ್ಗೆ ಒಂದಷ್ಟು ಸಿದ್ಧತೆಗಳನ್ನ ಅಂದರೆ ಯಾವ ರೀತಿಯಾಗಿ ಹೇಳಬೇಕು, ಕಂಪ್ಲೀಟ್ ಆಗಿ ಎಲ್ಲವೂ ಕೂಡ ಸ್ಟೆಪ್ ಬೈ ಸ್ಟೆಪ್ ರೆಡಿ ಆಗಿದೆ. ಹೊಸ ಸರ್ಕಾರ ರಚನೆಯ ಕಸರತ್ತು ಚುರುಕುಗೊಳ್ತಾ ಇರುವಂಥದ್ದು ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಮಹತ್ವದ ಸಭೆಯ ಹಿನ್ನೆಲೆಯಲ್ಲಿ ರಾಜ್ಯ ರಾಜಕಾರಣದಲ್ಲಿ ಇದೀಗ ತೀವ್ರ ಕುತೂಹಲವನ್ನ ಮೂಡಿಸ್ತಾ ಇದೆ. ಮುಂದಿನ ಮುಖ್ಯಮಂತ್ರಿ ಯಾರು ಎಂಬ ಚರ್ಚೆ ಕೂಡ ಜೋರಾಗ್ತಾ ಇರುವಂಥದ್ದು. ಸಿಎಲ್ಪಿ ಸಭೆಯಲ್ಲಿ ಎಲ್ಲಕ್ಕೂ ಕೂಡ ಉತ್ತರ ಫೈನಲೈಸ್ ಆಗುತ್ತೆ. ಬಹುತೇಕವಾಗಿ ಡಿಕೆಶಿ ಸಿಕ್ಕಾಪಟ್ಟೆ ಜೋಶ್ನಲ್ಲಿದ್ದಾರೆ ಅವರೇ ಅನ್ನುವಂತಹ ಮಾತುಗಳು ಕೂಡ ಮತ್ತೊಂದು ಕಡೆ ಕೇಳಿ ಬರ್ತಾ ಇದೆ. ಪಕ್ಷದ ಪ್ರಮುಖ ನಾಯಕರು ಕೂಡ ಈ ಕುರಿತಾಗಿ ತಮ್ಮ ಪ್ರತಿಕ್ರಿಯೆಗಳನ್ನ ನೀಡ್ತಾ ಹೋಗ್ತಾ ಇದ್ದಾರೆ. ಸೊ ಈಗ ಕೆಸಿ ವೇಣುಗೋಪಾಲ್ ಹಾಗೆ ಸುರ್ಜೇವಾಲಾ ಆಗಮಿಸ್ತಾ ಇದ್ದಾರೆ. ಡಿಕೆ ಶಿವಕುಮಾರ್ ಆಗಮಿಸ್ತಾ ಇರುವಂತಹ ದೃಶ್ಯ, ಕೈ ಮುಗಿತಲೇ ಶಕ್ತಿ ಕೇಂದ್ರಕ್ಕೆ ಪ್ರವೇಶವನ್ನ ಮಾಡ್ತಾ ಇರುವಂತಹ ದೃಶ್ಯಗಳನ್ನ ನೀವು ಪರದೆಯ ಮೇಲೆ ಗಮನಿಸ್ತಾ ಇದ್ದೀರಾ. ಸೊ ಇನ್ನೇನು ಕೆಲವೇ ಕ್ಷಣಗಳಲ್ಲೂ ಕೂಡ ಸಿಎಲ್ಪಿ ಸಭೆ ಆರಂಭಗೊಳ್ಳಲಿದೆ. ಕ್ಷಣಗಣನೆ ಆರಂಭ ಆಗಿರುವಂಥದ್ದು. ಸೊ ಆ ಒಂದು ಸಭೆಯಲ್ಲಿ ಎಲ್ಲವೂ ಕೂಡ ಫೈನಲೈಸ್ ಆಗತ್ತೆ.